ನಮ್ಮ ಮಗುವಿಗೆ ಪೋಲಿಯೋ ಡ್ರಾಪ್ಸ್ ಆಗಲು ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಯಾರು ಕೊಟ್ಟದ್ದು ನಿನಗೆ? ನಾವು ಪರ್ಚೇಸ್ ಮಾಡ್ಲಿಕ್ಕೆ ಹೋದೆವಲ್ಲ, ಅಂಗಡಿಯವರು ಕೊಟ್ರು. ನಾವೇನು ಥರ್ಡ್ ಕ್ಲಾಸ್ ಜನಗಳ? ನೀನು ಅಲ್ಲಿಯೇ ಕೊಡಬೇಕಿತ್ತು. ಅವಳ ಮುಸುಟಿಗೆ ಬಿಸಾಡ್ತಿದ್ದೆ. ಬಾ, ಅವಳಿಗೆ ಸರಿಯಾದ ಬುದ್ಧಿ ಕಲಿಸುವ. ರೀ ಬೇಡ ರೀ, ಅವರ ಮಾಹಿತಿಗಾಗಿ ಕೊಟ್ಟಿರುವರು. ನಮಗೆ ಮತ್ತು ನನ್ನ ಮಗನಿಗೆ ಅವರು ಇನ್ಸಲ್ಟ್ ಮಾಡಿದೆ. ಅವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಮತ್ತೆ ಮಗನ್ ನೋಡ್ಕೊಳ್ಳಿ, ನಾನು ಬರ್ತೇನೆ. ಆಯ್ತು. ಏನ್ರಿ ಮೇಡಮ್ ಇದೆಲ್ಲ? ಇಂತೆಲ್ಲ ಪ್ರಚಾರಕ್ಕೆ ನಮ್ಮಂತವರೇ ಬೇಕಾ? ನಾವೇನು ಥರ್ಡ್ ಕ್ಲಾಸ್ ಜನಕ? ಸುಮ್ಮನೆ ಇದು ಪಲ್ಸ್ ಪೋಲಿಯೋದ ಬಗ್ಗೆ ರೋಟರಿ ಕ್ಲಬ್ನ ವತಿಯಿಂದ ಜನರಿಗೆ ತಿಳಿ ಹೇಳುವ ಪೋಸ್ಟರ್ ಅಷ್ಟೇ. ತಪ್ಪಾ? ಅದೇ ತಪ್ಪು. ನಾವೇನು ಪಲ್ಸ್ ಪೋಲಿಯೋ ಡ್ರಾಪ್ಸ್ ಅನ್ನು ನಿಮ್ಮ ಬಸ್ ಸ್ಟ್ಯಾಂಡಿನಲ್ಲಿ ರೋಡ್ ಸೈಡ್ ಅಲ್ಲಿ ಹಾಕಿಸುವಂತ ಫ್ಯಾಮಿಲಿ ಅಲ್ಲ. ನಮ್ಮ ಮಗನ ಆರೋಗ್ಯ ನಮ್ಮ ಕೈಯಲ್ಲಿದೆ. ನೀವು ಹೇಳ್ಬೇಕಂತಿಲ್ಲ. ಅರ್ಥ ಮಾಡ್ಕೊಳ್ಳಿ ಸರ್, ಮುಂಜಾಗ್ರತೆಯೇ ನಮ್ಮ ಆರೋಗ್ಯಕ್ಕೆ ಒಳಿತು. ನಿಮ್ಮ ಥಿಂಕಿಂಗ್ ರಾಂಗ್ ಸರ್. ನೀವು ಎಜುಕೇಟೆಡ್ ಆಗಿದ್ದು ನಿಮ್ಮ ಯೋಚನೆಗಳು ತುಂಬಾ ತಪ್ಪು. ನನ್ನನ್ನು ನೋಡಿ ಸರ್, ನಾನೊಬ್ಬಳು ಪೋಲಿಯೋ ಪೀಡಿತೆ. ನನ್ನ ಅಪ್ಪ ಅವತ್ತು ಮಾಡಿದ ತಪ್ಪಿನಿಂದಾಗಿ ನಾನು ಈ ಕಷ್ಟ ಅನುಭವಿಸುತ್ತಿದ್ದೇನೆ. ಈ ಸ್ಥಿತಿ ಬೇರೆ ಯಾರಿಗೂ ಬರಬಾರದು ಎನ್ನುವುದು ನನ್ನ ಆಸೆ. ನನ್ನ ಅಮ್ಮ ಹೇಳಿದ ಕತೆ ನೀವು ಕೇಳಿ. ಎಲ್ಲಿಗೆ ನಿನ್ನ ಸವಾರಿ ಹೊರಟಿದ್ದು? ಅಲ್ಲ ರೀ, ಇವತ್ತು ಪಲ್ಸ್ ಪೋಲಿಯೋ ಹಾಕಿಸೋ ದಿನ. ರೋಟರಿ ಕ್ಲಬ್ನ ವತಿಯಿಂದ ಸ್ಕೂಲಲ್ಲಿ ಪಲ್ಸ್ ಪೋಲಿಯೋ ಹಾಕ್ತಾ ಇದ್ದಾರೆ. ನಾನು ಮಗುಗೆ ಹಾಕಿಸಿ ಬೇಗ ಬರ್ತೇನೆ. ನಿಮಗೆ ಯಾವುದು ಅರ್ಥ ಆಗ್ತದೆ? ಯಾವಾಗಲೂ ಅಮ್ಮನಿನಲ್ಲೇ ಇರ್ತೀವಿ. ನಶೆ ನಿಮ್ಮ ಜೀವನ. ಮುಚ್ಚಬಾಯಿ, ಪುರಾಣ ಎಲ್ಲ ಸಾಕು. ಈಗ ಮೀನು ತಂದಿದ್ದೇನೆ, ಇದನ್ನು ಚಂದ ಪದಾರ್ಥ ಮಾಡು. ತುಂಬ ಹಸಿವೆ ಆಗ್ತಾ ಉಂಟು. ಅವ್ರಿಗೇನು ಕೆಲಸ ಇಲ್ಲ. ನಾನು ಡ್ರಾಪ್ಸ್ ಹಾಕಲಿಲ್ಲ, ಡ್ರಿಂಕ್ಸ್ ಹಾಕ್ತಿದ್ದೇನೆ. ನೀನು ಎರಡೂ ಹಾಕಿಲ್ಲ. ನಿಮ್ಗೇನಾಗಿದೆ? ಸುಮ್ಮನೆ ಇಲ್ಲದೆ ಇಲ್ಲ ಸಲ್ಲದೆ ಎಲ್ಲ ವಿಷಗಳನ್ನು ಕೊಟ್ಟು ಆ ಮಕ್ಕಳನ್ನ ಹಾಳು ಮಾಡಿಸ್ಬೇಡ. ಏನ್ ಮಾತಾಡ್ತಾ ಇದ್ದೀರಿ ನೀವು? ಮುಂಬರುವ ಅನಾರೋಗ್ಯಕ್ಕೆ ವೈಜ್ಞಾನಿಕ ನಿಯಮವೇ ಪೂರಕ. ಈ ಮುಂಜಾಗ್ರತೆಯನ್ನು ರೋಟರಿ ಕ್ಲಬ್ನವರು ಮಾಡ್ತಾ ಇದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು. ನಡೆದೊಳಗೆ ಸುಮ್ಮನೆ. ಹೌದು, ಈ ರೀತಿಯಾಗಿ ಅಪ್ಪನಿಗೆ ಹೆದರಿ ನನ್ನ ತಾಯಿ ನನ್ನನ್ನು ಪೋಲಿಯೋ ಲಸಿಕೆಯಿಂದ ವಂಚಿತಗೊಳಿಸಿದ್ದರಿಂದ ನಾನು ಈ ಪೋಲಿಯೋ ಶಾಪಕ್ಕೆ ಒಳಗಾದೆ. ನಮ್ಮ ರೋಟರಿ ಕ್ಲಬ್ನ ವತಿಯಿಂದ ನಡೆಯುವ ಪೋಲಿಯೋ ಲಸಿಕೆ ಹಾಕಿಸುವ ಭಿತ್ತಿಪತ್ರವನ್ನು ನೀಡಿದ್ದು ತಪ್ಪಿದ್ದರೆ ಕ್ಷಮಿಸಿ. ಸಾರಿ ಮೇಡಮ್, ನಮ್ಮ ತಪ್ಪಿನ ಅರಿವಾಯಿತು. ಬಂಧುಗಳೇ, 2011 ಜನವರಿ 13ರಂದು ಭಾರತದ ಗುಜರಾತ್ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಕೊನೆಯ ಪೋಲಿಯೋ ಪ್ರಕರಣಗಳ ಪತ್ತೆಯಾಯಿತು. 2014 ಮಾರ್ಚ್ 27ರಂದು ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಿತು. 1978ರಲ್ಲಿ ಮಹಾಮಾರಿ ಪೋಲಿಯೋಗೆ ಔಷಧವನ್ನು ಲಸಿಕೆ ಹನಿ ರೂಪದಲ್ಲಿ ನೀಡಲು ಭಾರತ ದೇಶದಲ್ಲಿ ಆರಂಭಿಸಲಾಯಿತು. ಸಾಧಾರಣ 1 ವರ್ಷದಿಂದ 5 ವರ್ಷ ವಯೋಮಾನದ ಮಕ್ಕಳು ಪೋಲಿಯೋ ಪೀಡಿತರಾಗುತ್ತಾರೆ. ಅದಕ್ಕಾಗಿ ಕಡ್ಡಾಯವಾಗಿ ಮಕ್ಕಳಿಗೆ ಪೋಲಿಯೋ ಹನಿ ನೀಡಲೇಬೇಕು. ಅಂತಾರಾಷ್ಟ್ರೀಯ ರೋಟರಿ ಕಳೆದ 35 ವರ್ಷಗಳಿಂದ ಪೋಲಿಯೋ ನಿರ್ಮೂಲನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. 1979ರಲ್ಲಿ ಫಿಲಿಪ್ಪೀನ್ಸ್ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರೀಯ ರೋಟರಿ ಪೋಲಿಯೋ ಜಾಗೃತಿ ಅಭಿಯಾನ ಆರಂಭವಾಯಿತು. ಅಂದಿನಿಂದ 90% ಸಹಕಾರದ ಸೇವೆಯನ್ನು ರೋಟರಿ ನೀಡುತ್ತಾ ಬಂದಿದೆ. ಪ್ರಸ್ತುತ 122 ದೇಶಗಳಲ್ಲಿ ರೋಟರಿ ಕ್ಲಬ್ನಿಂದ ಪೋಲಿಯೋ ಜಾಗೃತಿ ಅಭಿಯಾನ ನಡೆಯುತ್ತಿದ್ದು, ಅಂದಾಜು 100 ಮಿಲಿಯನ್ ಮಕ್ಕಳಿಗೆ ಪೋಲಿಯೋವಿನಿಂದ ರಕ್ಷಣೆ ನೀಡಲಾಗಿದೆ. ಪೋಲಿಯೋ ನಿರ್ಮೂಲನೆಗಾಗಿ ರೋಟರಿ ಸಂಸ್ಥೆಯೊಂದಿಗೆ ಕೈಜೋಡಿಸಿ.